ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಮಾಲ್ ಲಾಗ್. ಏನಪ್ಪ ಅಂತ ನಾನು ಇವತ್ತು ನಮ್ಮ ಊರಿಗೆ ಹೋಗಿದ್ದೆ ಬಿಕಾಸ್ ಆಫ್ ನಮ್ಮ ಅಮ್ಮನ ಸಲುವಾಗಿ. ಅಂದರೆ ಅವ್ರಿಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋಣ ಅಂತ. ಏನಪ್ಪ ಅಂದರೆ ನಮ್ಮ ಅಮ್ಮಂಗೆ ನಂಗೆ ಗೊತ್ತಿಲ್ಲದ ನಾನು ಬ್ಯಾಂಗಲ್ಸ್ ಮಾಡಿಸಿದ್ದೆ, ಸೊ ಅದನ್ನು ಕೊಡೋಣ ಅಂತ ನಾನು ಊರಿಗೆ ಹೋಗಿದ್ದು. ಸೊ ನಮ್ಮಮ್ಮ ಫುಲ್ ಅದನ್ನು ನೋಡಿ ಶಾಕ್ ಆಗಿ ಆ್ಯಂಡ್ ಫುಲ್ ಖುಷಿಯಾದರು. ಸೊ ನಾನು ಅಂದ್ಕೊಂಡೆ ಅವ್ರ ಬ್ಯಾಂಗಲ್ನ ತೆಗೆದು ಓಪನ್ ಮಾಡಿ ಹಾಕೋತಾರ ಅಂಥೇಳಿ. ಬಟ್ ನಮ್ಮಮ್ಮ ಸೀದಾ ದೇವ್ರ ಮನೆಗೆ ಹೋದರು. ದೇವ್ರ ಮುಂದೆ ಇಟ್ಟು ಲೈಕ್ ನಮಸ್ಕಾರ ಮಾಡಿದರು. ಏನಕ್ಕಪ್ಪ ಅಂದ್ರೆ ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡಿದೆ ದೇವ್ರ ಮುಂದೆ ಜಾಸ್ತಿ. ಸೊ ಹಾಗಾಗಿ ಲೈಕ್ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಓಪನ್ ಮಾಡಿದರು ಅವರು. ಸೊ ಅವ್ರದ್ದು ಖುಷಿ ನೋಡೋಕ್ಕೆ ಒಂಥರ ನನಗೆ ಏನೋ ಖುಷಿ. ಫೈನಲಿ ನಾನು ನಮ್ಮಮ್ಮಗೆ ಬ್ಯಾಂಗಲ್ಸ್ ಮಾಡಿಸ್ಕೊಟ್ಟಿದ್ದು ನಂಗೆ ಒಂಥರ ಏನೋ ಪ್ರೌಡ್ ಫೀಲ್ ಇದೆ. ಬಿಕಾಸ್ ಆಫ್ ನಾನು 3 ಇಯರ್ಸಿಂದ ಭಾಳ ಟ್ರೈ ಮಾಡೋಕೆ ಕುಂತಿದ್ದೆ ಲೈಕ್ ಬ್ಯಾಂಗಲ್ಸ್ ಮಾಡಿಸ್ಕೊಡ್ಬೇಕಂತ. ಬಟ್ ಬಜೆಟ್ ಇಲ್ಲದಕ್ಕೆ ನಾನು ಬೇರೆಲ್ಲ ತೊಗೊಂಡು ಕೊಡ್ತಿದ್ದೆ, ಬ್ಯಾಂಗಲ್ಸ್ ಆಗಿಲ್ಲ. ಸೊ ಫೈನಲಿ ನಂಗೆ 2025 ಲೈಕ್ ಫೈನಲಿ ನಾನು ಬ್ಯಾಂಗಲ್ಸ್ ಮಾಡಿಸಿದೆ ನಮ್ಮಮ್ಮಂಗೆ. ಸೊ ಅವ್ರದ್ದೊಂದು ಡ್ರೀಮ್ ಇತ್ತು ಬ್ಯಾಂಗಲ್ ಹಾಕ್ಕೋಬೇಕಂತೇಳಿ ಗೋಲ್ಡಿಂದು. ಬಿಕಾಸ್ ಅವ್ರ ಟೀಚರ್ ಆ್ಯಕ್ಚುಲಿ. ಸೊ ಸ್ಯಾರಿ ಮ್ಯಾಚಿಂಗ್ ಹಾಕೋತಾರೆ, ಅದ್ರ ಜೊತೆಗೆ ಒಂದು ಗೋಲ್ಡ್ ಬ್ಯಾಂಗಲ್ ಇದ್ರೆ ಚಂದ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಫೈನಲಿ ನಮ್ಮಮ್ಮಂಗೆ ಬ್ಯಾಂಗಲ್ಸ್ ಮಾಡಿಸ್ಕೊಟ್ಟೆ. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಖುಷಿ ಇತ್ತು. ಜೊತೆಗೆ ನಮ್ಮಮ್ಮನೂ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಯಾಕಂದರೆ ತುಂಬ ವರ್ಷದ ಕನಸಲ್ಲ. ಸೊ ಹಾಗಾಗಿ ಸೊ ಫೈನಲಿ ನಮ್ಮಮ್ಮ ಅದನ್ನು ನಾನು ನ್ಯೂ ಇಯರಿಗೆ ಹಾಕೋತೀನಿ ಅಂಥೇಳಿ. ನೆಕ್ಸ್ಟ್ ಡೇ ನ್ಯೂ ಇಯರ್ ಇತ್ತು. ಸೊ ಹಾಗಾಗಿ ನ್ಯೂ ಇಯರಿಗೆ ಅದನ್ನು ಸ್ಕೂಲಿಗೆಲ್ಲ ಹಾಕ್ಕೊಂಡು ಹೋದರು, ಲೈಕ್ ಅವ್ರ ಸ್ಟಾಫಿಗೆಲ್ಲ ತೋರಿಸಿದ್ರು. ಸೊ ಏನೋ ಒಂಥರ ಅಂದರೆ ಲೈಕ್ ನನಗೊಂಥರ ಸಕ್ಸಸ್ ಫೀಲ್ ಅಂತ ಏನಪ್ಪ ಅಂತಂದರೆ ಇದೇ ನನ್ನ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಮಮ್ಮಿ ಖುಷಿನ ನನ್ನ ಸಕ್ಸಸ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಮಿನಿ ಲಾಗ್ ಆ್ಯಂಡ್ ಸ್ಮಾಲ್ ಲಾಗು. ಇದು ನಮ್ಮ ಅಮ್ಮನ ಸರ್ಪ್ರೈಸ್ ಗಿಫ್ಟ್. ಸೊ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಮೀಟ್ ವಿತ್ ನೆಕ್ಸ್ಟ್ ಮಿನಿ ಲಾಗ್. ಥ್ಯಾಂಕ್ ಯು, ಬೈ, ಟೇಕ್ ಕೇರ್.